ವರ್ಷಕ್ಕೊಮ್ಮೆ ದೇಶದ ಜನರು ಬೆಚ್ಚನೆ ಮಲಗಿರುವ ಹೊತ್ತಿನಲ್ಲಿ ತಾವೆತ್ತು ಜಗದ ಕಸವನ್ನ ಹೆಕ್ಕುವ ಪೌರಕಾರ್ಮಿಕರು ಜನರು ಕೈಬಿಡುವ ಪೌರಕಾರ್ಮಿಕರ ದಿನಾಚರಣೆ ಎಂದು ಪೌರಕಾರ್ಮಿಕರನ್ನ ಹಾಡಿ ಹೊಗಳಿ ಶಾಲು ಹೊದಿಸಿ ಸನ್ಮಾನಕ್ಕೆ ಸೀಮಿತವಾಗಿದೆ. ಹೌದು, ಇದು ಚಳ್ಳಕೆರೆ ನಗರಸಭೆಯ ಪೌರಕಾರ್ಮಿಕರಿಗೆ ನಗರಸಭೆ ವತಿಯಿಂದ ಅವರ ದೈಹಿಕ ಮಾನಸಿಕ ನೆಮ್ಮದಿಗಾಗಿ ಕ್ರೀಡಾಕೂಟ, ಮನರಂಜನೆ ಹಾಗೂ ಕನಿಷ್ಠ ಅವರಿಗೆ ಕೊಡಬೇಕಾದ ಹೊಸ ಬಟ್ಟೆ, ಶೂ, ಅಗತ್ಯ ಸ್ವಚ್ಛತಾ ಭದ್ರತಾ ಸಾಮಗ್ರಿಗಳನ್ನು ವಿತರಣೆ ಮಾಡದೆ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಕಾಟಾಚಾರಕ್ಕೆ ಪೌರಕಾರ್ಮಿಕರ ದಿನಾಚರಣೆ ಮಾಡುವ ಮೂಲಕ ಹಾಡಿ ಹೋಗಲಿದ್ದಾರೆ. ಪೌರಕಾರ್ಮಿಕರ ದಿನಾಚರಣೆಗೆ ಕೇವಲ ಬೆರಳೆಣಿಕೆಯಷ್ಟೇ ಸದಸ್ಯರು ಮಾತ್ರ ಗೈರಾಗಿರುವುದು ವಿಪರ್ಯಾಸವಾದ ಸಂಗತಿಯಾಗಿದೆ. ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಪೌರಕಾರ್ಮಿಕರಿಗೆ ಅಗತ್ಯ ಸೌಲಭ್ಯಗಳನ್ನು ನೀಡುವರೆ ಕಾದು ನೋಡಬೇಕಾಗಿದೆ. ಈಗ ನಿಮ್ಮ ವಿಚಾರ ಹೈಕೋರ್ಟ್ ಅಲ್ಲಿ ಇದೆ ಅಂತಂದ್ರೆ ಆಯ್ತು, ಅದನ್ನ ಕೊಡಿ, ನಾನು ಡಿ ಸಿಗೆ ಮಾತಾಡ್ತೀನಿ. ನೀವೇನು ಹಿಂದಕ್ಕೆ ತಗೊಂಡಿದ್ದೀರಿ ಅದನ್ನ ಇತ್ತಂದ್ರೆ ಡಿ ಸಿನ ಕರ್ಸೋಣಂತೆ. ಓಕೆ. ಗ್ಯಾರಂಟಿಗಳು, ಆ ಗ್ಯಾರಂಟಿಗಳು ಬೇರೆ ಬೇರೆ ರೀತಿಯಲ್ಲಿ ಹೇಳ್ಬೋದು. ಮತ ಪಡೆಯೋದಕ್ಕೋಸ್ಕರ, ಸರ್ಕಾರ ಅಧಿಕಾರಕ್ಕೆ ಬರೋದಕ್ಕೋಸ್ಕರ ಘೋಷಣೆ ಮಾಡಿದ್ರು ಅಂತೇಳಿ